Mr. Sadanand Gowda says we are ready to give outer support to Mr. D.K. Shivakumar. What kind of statement is? How you read it, sir? ಐ ಡೋಂಟ್ ನೋ. ಅವರು ಪೊಲಿಟಿಕಲ್ ರೆಲೆವೆನ್ಸಿಗೆ ಏನೇನು ಹೇಳ್ತಾರೆ ಸದಾನಂದ ಗೌಡರು ನನಗೆ ಗೊತ್ತಿಲ್ಲ. ಅವರಿಗೂ ರಾಜೀನಾಮೆ ಕೊಡ್ಸಿದ್ರಲ್ಲ, ಸುಮ್ಮನೆ ಯಾವ್ದೋ ಹೈಕಮಾಂಡ್ ಜೊತೆ ಚೆನ್ನಾಗಿರ್ಬೇಕು ಅಂತ ಇದೆ. ನಮ್ಮ ಕಾಲ್ ಚಪ್ಲಿನೂ ಆ ಕಡೆ ಹೋಗೋದಿಲ್ಲ. ನಮಗೇನ್ ಇದು ಬಿದ್ದಿದ್ಯೋ ಬಿಜೆಪಿ ಅವರ ಹತ್ರ ಔಟ್ಸೈಡ್ ಸಪೋರ್ಟ್ ತಗೊಂಡ್ ಮಾಡಕ್ಕೆ. ನಮ್ಮ ತತ್ವನೇ ಬೇರೆ, ನಮ್ಮ ಸಿದ್ಧಾಂತ ಬೇರೆ. ನಮಗೆ ನಾವು ಅಂತ ಕೆಟ್ಟ ಕಾಲ ಬಂದಿಲ್ಲ ಇವ್ರ ಹತ್ರ ಹೋಗ್ಬಿಟ್ಟು ಸಪೋರ್ಟ್ ಕೇಳೋದು ಮಾಡೋದಲ್ಲ. ಇವ್ರೆಲ್ಲೋ ರಾತ್ರಿ ಹೊತ್ತು ಕನ್ಸ್ ಕಂಡಿರ್ಬೇಕು, ಹಗಲಲ್ಲಿ ಕನ್ಸ್ ಕಂಡಿರ್ಬೇಕು. ಅದು ಬಂದು ಇಲ್ಲಿ ಮಾಧ್ಯಮದಲ್ಲಿ ಹೇಳಿದ ತಕ್ಷಣ ಅದೇ ನಿಜ ಆಗ್ತದ? ಅವರೆಲ್ಲ ಹೆಂಗಾಗಿದ್ದು CM ಅದನ್ನ ಹೇಳಿ ಜನರಿಗೆ. ಸರಿ, ಸದ್ಯಕ್ಕೆಲ್ಲ ಗೊಂದಲ ಪರಿಹಾರ ಯಾವಾಗ ಆಗ್ಬೋದು ಸರ್? ಮೊದಲೇದು ಗೊಂದಲ ಇಲ್ಲ, ಆದ್ರೆ ಏನೇ ಇದ್ರು ಕ್ಲಾರಿಫಿಕೇಶನ್ ಏನ್ ಕೇಳ್ತಾ ಇದಾರೆ ಎಲ್ಲ ಮಾಧ್ಯಮದಲ್ಲಿ ಇರ್ಬೋದು, ಶಾಸಕರಲ್ಲಿ ಇರ್ಬೋದು, ಅದನ್ನ ಹೈಕಮಾಂಡ್ ಕೊಡ್ತಾರೆ. ಅಷ್ಟು ನೋಡಿ, ಇವತ್ತು ಖರ್ಗೆ ಸಾಹೇಬರು ಮತ್ತೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಒಂದು ಮದುವೆ ಇದೆ, ಅದು ಅಟೆಂಡ್ ಆಗ್ಬಿಟ್ಟು ಮತ್ತೆ ನಾಳೆ ನಾಡಿದ್ದು ಅಲ್ಲಿ ಬೇರೆ 2-3 ಗಂಭೀರವಾದಂಥ ವಿಷಯಗಳು ಚರ್ಚೆ ಇದೆ. ನಮ್ಮ OBC ಇರ್ಬೋದು, ಮತ್ತೆ ಬಿಹಾರ್ ಚುನಾವಣೆ ಒಂದು ಮೀಟಿಂಗ್ ಇದೆ. ಅದು ಮುಗಿಸ್ಕೊಂಡು ಅವರೆಲ್ಲ ವರಿಷ್ಠರು ಕೂತ್ಕೊಂಡು ತೀರ್ಮಾನ ಮಾಡಿ ಯಾವಾಗ ಕರೆಸ್ತಾರೆ ಸರ್, ಕೆಲವು ನಾಯಕರು ಸರ್ ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಇಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದು ಎಚ್ಚರಿಕೆನ ಬ್ಲಾಕ್ ಮೇಲ್ ಯಾವ ರೀತಿ? ನೋಡಿ, ಯಾರು ಒಬ್ಬರಿಂದ ಪಾರ್ಟಿ ಇಲ್ಲ ನನ್ನಿಂದ ಪಾರ್ಟಿ ಅಂತ ಹೇಳಿದ್ರೆ ಅದನ್ನ ಯಾರು ಮಾಡ್ಲಿಕ್ಕಾಗಲ್ಲ. ಈಗ ಸಿದ್ದರಾಮಯ್ಯ ಅವರು ಅಂತ ಒಂದು ಅಪಾರವಾದಂಥ ಕೊಡುಗೆ ನಮ್ಮ ಪಕ್ಷದಲ್ಲಿದೆ. ಸುಮಾರು 7 ದಶಕದಿಂದ. ಅದಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಇತ್ತಲ್ಲ. ಆಮೇಲೆ ದೇರ್ ಈಸ್ ನೋ ಡಿಬೇಟ್. ಇವಾಗ ಸಿದ್ದರಾಮಯ್ಯ ಸಾಹೇಬ್ರ ಅವ್ರದಾದಂಥ ಒಂದು ಚಾಕು ಇಡೀ ರಾಜ್ಯದ ಎಲ್ಲ ಸಮಾಜದ ಜನರ ಮೇಲೂ ಇದೆ. ದೇರ್ ಇಸ್ ನೋ ಡೌಟ್. ಆಮೇಲೆ ಅವರ ನಾಯಕತ್ವ ಇರ್ಬೋದು ಅಥವಾ ಅವರ ನಾಯಕತ್ವ ಗುಣ ಇರ್ಬೋದು. ಈಗ ಮುಖ್ಯಮಂತ್ರಿಗಳು ಮಾಡಿದ ಕಾಂಗ್ರೆಸ್ ಪಾರ್ಟಿ ಅಲ್ಲ, ಯಾರೇ ಇರ್ಬೋದು. ಅಂಡ್ ಬಹಳ ಸ್ಪಷ್ಟವಾಗಿ CM ಅವರು ಕೂಡ ಹೈಕಮಾಂಡ್ ಏನ್ ಹೇಳ್ತಾರೆ ಕೇಳ್ತಾ ಇದೀವಿ ಅಂತ ಹೇಳ್ತಾರೆ. ಪಾರ್ಟಿ ಕಾರ್ಯಕರ್ತರಿಂದ ಕಾರ್ಯಕರ್ತರು ನಾಯಕರನ್ನ ಬೆಳೆಸ್ತಾರೆ. ಸೊ ಇವತ್ತು ಸಿದ್ದರಾಮಯ್ಯ ಇರ್ಬೋದು, D.K. ಶಿವಕುಮಾರ್ ಇರ್ಬೋದು, ಪರಮೇಶ್ವರ ಇರ್ಬೋದು, ಸತೀಶ್ ಅವರು ಇರ್ಬೋದು, ಇವರೆಲ್ಲರೂ ಕಾರ್ಯಕರ್ತರು ಬೆಳೆಸಿದಂತ ನಾಯಕರು. ಸೊ ಏನೇ ಇದ್ರೂ ಕೂಡ ಅವರ ಮಾರ್ಗದರ್ಶನ ಇರ್ಬೋದು, ಅವರ ಏನು ಸೈದ್ಧಾಂತಿಕ ನಿಲುವು ಇರ್ಬೋದು, ಅದು 100% ಇಟ್ ಇಸ್ ಲೆಫ್ಟ್ ಅ ವೆರಿ ಡೀಪ್ ಇಂಪ್ಯಾಕ್ಟ್ ಆನ್ ದ ಪಾರ್ಟಿ. ಸರಿ, ಬಾಯರೆಡ್ಡಿ ಅವರು ಇನ್ನೊಂದು ಮಾತಾಡಿದ್ದಾರೆ. CLP ನಾವು 5 ವರ್ಷಕ್ಕಂತ ಸಿದ್ದರಾಮಯ್ಯ ಆಯ್ಕೆ ಮಾಡಿದ್ವಿ, 2.5 ವರ್ಷಕ್ಕೆ ಅಂತಲ್ಲ. ಹಾಗೇನಾದ್ರು ಮಾಡಕ್ ಹೋದ್ರೆ ನಾವು ಪ್ರಶ್ನೆ ಮಾಡ್ತೀವಿ, ಹೈಕಮಾಂಡ್ ನಾಯಕರನ್ನ ಪ್ರಶ್ನೆ ಮಾಡ್ತೀವಿ ಅಂತ ಹೇಳ್ತೀವಿ. ಪ್ರಶ್ನೆ ಮಾಡ್ಲಿ, ಅಲ್ಲಿ ಹೋಗಿ ಮಾಡ್ಲಿ, ಮಾಧ್ಯಮದಲ್ಲ. ಈಗ ಯಾರ್ಯಾರಿಗೆ ಏನೇನ್ ಜವಾಬ್ದಾರಿ ಕೊಡಬೇಕು ಅಂತ ತೀರ್ಮಾನ CLP ನಲ್ಲಿ ಆಗಿದೆ. CLP ನಲ್ಲಿ ಕರೆದಿ ನೋಡಿ, ಹಿಂಗೆಲ್ಲ ನಾಯಕ ಹೆಚ್ಚಿನ ಒಲವು ಅಥವಾ ಹೆಚ್ಚಿನ ಶ್ರಮ ಇವ್ರಿಗೆ 3-4 ಜನ ನಾಯಕರಿದೆ, ನಿಮ್ದೆಲ್ಲಾನು ಕೂಡ ಅದ್ಭುತವಾದಂತ ಬೆಂಬಲ ಇದೆ, ನಿಮ್ದೆಲ್ಲ ಒಪ್ಪಿಗೆ ಅಂದ್ರೆ ಇವ್ರಿಗೆ ಕೆಲವು ಜನರಿಗೆ ನಾವು ಜವಾಬ್ದಾರಿ ಕೊಡ್ತೀವಿ ಅಂತ ಒಪ್ಪಿಗೆ ತಗೊಂಡಿರ್ತಾರಲ್ಲ. ಸೊ ಅದು ತೀರ್ಮಾನ ಹೈಕಮಾಂಡ್ ವಿಲ್ ಟೇಕ್. ಈಗ ಎಲ್ಲಾ ಡಿಸಿಷನ್ ಎಲ್ಲೆಲ್ಲಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಡೆಲ್ಲಿನಲ್ಲಿ ಆಗಿದ್ಯಾ, ಇಲ್ಲಿ ಬೆಂಗಳೂರಿನಲ್ಲಿ ಆಗಿದ್ಯಾ, CLP ನಲ್ಲಿ ಆಗಿದೆಯಾ, ಎವ್ರಿಬಡಿ ನೋಸ್ ಇಟ್. ವಾಟ್ ಎವರ್ ಇಟ್ ಈಸ್, ವಿ ಆರ್ ಪಾರ್ಟಿ ವಿಲ್ ಟೇಕ್ ಡಿಸಿಷನ್. ಈಗ ಹೌ ಇಸ್ CLP ಫಾರ್ಮ್? CLP ಹೆಂಗಾಗುತ್ತೆ? ಪಾರ್ಟಿ MLAಗಳಿರ್ಬೇಕು, ಪಾರ್ಟಿ B ಫಾರ್ಮ್ ಬೇಕಲ್ವಾ ನಿಮ್ಗೆ? ಪಾರ್ಟಿ B ಫಾರ್ಮ್ ಬೇಕು, ಪಾರ್ಟಿ ಇಂದ ನಿಮ್ಗೆ ಸಹಕಾರ ಬೇಕು, ಪಾರ್ಟಿ ನಾಯಕರ ಪ್ರಚಾರ ಬೇಕು. ಆಮೇಲೆ ಪಾರ್ಟಿ ಡಿಸಿಷನ್ ತಗೋಬೇಕಾದ್ರೆ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ತದಲ್ಲ. ವಾಟ್ ಎವರ್ ಇಟ್ ಈಸ್, ಎವ್ರಿಬಡಿ ಈಸ್ ಅಬೈಡಿಂಗ್ ಟು ವಾಟ್ ಎವರ್ ಪಾರ್ಟಿ ಡಿಸೈಡ್ಸ್. ಬಟ್ ಸರ್, ಇಲ್ಲಿವರೆಗೂ ಹೈಕಮಾಂಡ್ ನಾಯಕರು ಮೌನವಾಗಿ ಇರಬಾರ್ದಾಗಿತ್ತು ಅಂತಾನೆ ಬಹುತೇಕ ಶಾಸಕರದ ಅಭಿಪ್ರಾಯ. ನೋಡಿ, ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್ ವೆನ್ ನೆಸೆಸರಿ. ಈಗ ವರಿಷ್ಠರು ಕೂಡ ಮಾತಾಡ್ಬೇಕು. ನಾನು ಹೇಳದಂಗೆ ನಾನು ಇಂಡಿವಿಜುವಲ್ ಆಗಿ ಬಂದು ಮಾಧ್ಯಮದ ಹತ್ರ ಮಾತಾಡಿದ ತಕ್ಷಣನೇ ಅದು ಇಡೀ ಪಾರ್ಟಿ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂತ ಇದೆಯಾ? ಈಗ ಎಲ್ಲರೂ ಈಗ ವರಿಷ್ಠರು ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರು ಎಲ್ಲರೂ ಕೂಡ ಹೋಗಿ ಅವ್ರಿಗೆ ಮನವರಿಕೆ ಮಾಡ್ಕೊಂಡು ಟೇಕ್ ಅ ಡಿಸಿಷನ್. ವಾಟ್ ಇಸ್ ದ ಹರಿ? ಆಡಳಿತ ಮೇಲೆ ಪರಿಣಾಮ ಬೀಳಬಾರ್ದು. ಇಂಪಾರ್ಟೆಂಟ್ ಆಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬೆಂಬಲಿಸದಿಂದ ಜನರ ಸೇವೆಗೋಸ್ಕರ ನಾವು ಜನರ ಆಯ್ಕೆ ಮಾಡಿದರೆ ಅದನ್ನ ಮಾಡ್ಬೇಕು ಅಂತ ಅಷ್ಟೇ ಇರೋದು. ಅದು ಹೊರತು ಬೇರೆ ದೇವರು. ಸಿದ್ದರಾಮಯ್ಯ D.K. ಶಿವಕುಮಾರ್ ಬಿಟ್ಟು 3ನೇ ಆಪ್ಷನ್ ಹೈಕಮಾಂಡ್ ಮುಂದೆ ಇರುತ್ತೆ ಸರ್. ಈಗ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ, ಶಿವಕುಮಾರ್ ಸಾಹೇಬರು ನಮ್ಮ ಉಪಮುಖ್ಯಮಂತ್ರಿ ಹಾಗೂ PCC ಅಧ್ಯಕ್ಷ. ಈ ಈಕ್ವೇಶನ್ ಚೇಂಜ್ ಆಗಬೇಕು ಅಂದ್ರೆ ಹೈಕಮಾಂಡ್
ತೀರ್ಮಾನ ತಗೋಬೇಕಲ್ಲ. ಹೊಸ PCC ಅಧ್ಯಕ್ಷರು ಯಾರಾಗಬೇಕು ಅದ್ರ ಬಗ್ಗೆನೂ ಅಲ್ಲೇ ಶಿವಕುಮಾರ್ ಸಾಹೇಬರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸೊ ಅನ್ನೆಸೆಸರಿಲಿ ಡಿಸ್ಕಷನ್ ಇದು ವ್ಯರ್ಥ ಇಲ್ಲ. ಮಾಧ್ಯಮದಲ್ಲಿ ಏನಿದೆ ಅಲ್ಲೇ ತೀರ್ಮಾನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.